ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ದಿಂದ ಹೊರಬಂದ ಮಾಳು ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಿಗ್ ಬಾಸ್ ಕನ್ನಡ 12 ಸೀಸನ್ ಡಬಲ್ ಎಲಿಮಿನೇಷನ್ ಆಗಿದ್ದು, ವೈಲ್ಡ್ ಕಾರ್ಡ್ ಸ್ಪರ್ಧಿ ಸೂರಜ್ ಹಾಗೂ ಉತ್ತರ ಕರ್ನಾಟಕದ ಪ್ರತಿಭೆ ಮಾಳು ಎಲಿಮಿನೇಟ್ ಆಗಿದ್ದಾರೆ. ಈ ನಡುವೆ ಎಲಿಮಿನೇಷನ್ ಬೆನ್ನಲ್ಲೇ ಬಿಗ್ ಬಾಸ್ ಸ್ಪರ್ಧಿ ಮಾಳು ಶೋ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶೋ ನಿಂದ ಎಲಿಮಿನೇಟ್ ಆದ ಬೆನ್ನಲ್ಲೇ ಇಂದು ಬೆಳಗ್ಗೆ ಖಾಸಗಿ ವಾಹಿನಿಯಲ್ಲಿ ಮಾತನಾಡಿದ ಮಾಳು, 2 ವಾರ ಮಾತ್ರ ಇರಬಹುದು ಎಂದು ನಾನು ಹೋಗಿದ್ದೆ, ಆದರೆ ಜನರ ಆಶೀರ್ವಾದದಿಂದ ಇಲ್ಲಿಯವರೆಗೂ ಬಂದೆ. ಇಷ್ಟು ದಿನ ಜನರು ವೋಟ್ ಹಾಕಿ ಉಳಿಸಿದ್ದಾರೆ. ನಾನು ಫಿನಾಲ್ಗೆ ಇದ್ದು ಕಪ್ ಗೆಲ್ಲಬೇಕಿತ್ತು. ನಾನು ಹೊರ ಬಂದಿದ್ದಕ್ಕೆ ಇಡೀ ಉತ್ತರ ಕರ್ನಾಟಕ ಅಳುತ್ತಿದೆ ಎಂದಿದ್ದಾರೆ. ಇಷ್ಟು ದಿನ ಜನ ಉಳಿಸಿದ್ದಾರೆ ಎಂದರೆ ನಾನು ಫೈನಲ್ಗೂ ಹೋಗಬಹುದಿತ್ತು. ನಾನೇ ಕಪ್ ಗೆಲ್ಲುತ್ತಿದ್ದೆ ಎಂದು ಹೇಳುತ್ತಿಲ್ಲ, ಆದರೆ ಕನಿಷ್ಠ ಫೈನಲ್ ವರೆಗೂ ನಾನಿರುತ್ತಿದ್ದೆ ಎಂಬ ವಿಶ್ವಾಸ ಇದೆ. 13 ವಾರಗಳಿಂದ ಉಳಿಸಿದ ಜನ ಇನ್ನೇನು ಶೋ ವಿನ್ ಆಗುವಾಗ ಉಳಿಸಿಕೊಳ್ಳುವುದಿಲ್ಲವೇ ಎಂದು ಮಾಳು ಪ್ರಶ್ನಿಸಿದ್ದಾರೆ. ನನ್ನ ಮನೆಯವರು ಮಾತ್ರವಲ್ಲ, ನನ್ನ ಉತ್ತರ ಕರ್ನಾಟಕದ ಮಂದಿ ನನಗಾಗಿ ಪೂಜೆ ಹರಕೆ ಹೊತ್ತಿದ್ದಾರೆ. ನನಗೇನು ಕಡಿಮೆ ಇದೆ, ನಾನ್ಯಾಕೆ ಹೊರಗೆ ಬಂದೆ ಎಂದು ನನಗೆ ಈಗಲೂ ತಿಳಿಯುತ್ತಿಲ್ಲ ಎಂದು ಮಾಳು ಹೇಳಿದ್ದಾರೆ. ಅಂತೆಯೇ ಮನೆಯ ಬಗ್ಗೆ ಮಾತನಾಡಿದ ಮಾಳು, ಅಲ್ಲಿ ಮನೆಯಲ್ಲಿ ಎಲ್ಲರೂ ಒಂದೇ ತರ ಇಲ್ಲ. ಮಾಳು ಮಾತನಾಡಲಿಲ್ಲ ಎಂದು ಹೇಳುತ್ತಾರೆ, ಮಾತನಾಡಿದ ಸರಿಯಾಗಿ ಮಾತನಾಡುವುದಿಲ್ಲ ಎನ್ನುತ್ತಾರೆ. ಮಾಳು ಕಾಮಿಡಿ ಮಾಡಲ್ಲ ಅಂತಾರೆ. ಅಲ್ಲಿ ಪ್ರತಿಯೊಂದು ವಿಚಾರಕ್ಕೆ ತಾಗಾದೆ ತೆಗೆಯುತ್ತಾರೆ. ಗಿಲ್ಲಿ ಕಾಮಿಡಿ ಮಾಡುತ್ತಾನೆ, ಎಂಟರ್ಟೈನ್ಮೆಂಟ್ ಕೊಡುತ್ತಾನೆ, ಓಕೆ. ಅದನ್ನು ಹೊರತುಪಡಿಸಿದರೆ ಆತ ಏನೂ ಮಾಡುವುದಿಲ್ಲ. ಟಾಸ್ಕ್ ಆಗಲಿ ಮನೆ ಕೆಲಸವಾಗಲಿ ಆತ ಏನೂ ಮಾಡುವುದಿಲ್ಲ. ಫಿಸಿಕಲ್ ಟಾಸ್ಕ್ ನಂತಲ್ಲೂ ನಾನು ಗಿಲ್ಲಿಯನ್ನು ನೋಡಿಯೇ ಇಲ್ಲ. ಇಷ್ಟೇ ಅಲ್ಲ, ನನಗೆ ಇನ್ನೂ ಅರ್ಥವಾಗದ ವಿಷಯ ಇದೇ ಆಗಿದೆ. ನನ್ನನ್ನು ಅಥವಾ ಸೂರಜ್ ಇಬ್ಬರಲ್ಲಿ ಒಬ್ಬರನ್ನು ಉಳಿಸಿಕೊಂಡು ಸ್ಪಂದನ ಅವರನ್ನು ಹೊರಗೆ ಹಾಕಬೇಕಿತ್ತು. ಆದರೆ ಇದು ನನಗೆ ವಿಚಿತ್ರ ಎನಿಸುತ್ತಿದೆ. ಅಲ್ಲಿರುವ ಯಾರೇ ವಿನ್ ಆದರೂ ಅದನ್ನು ನನಗೆ ಒಪ್ಪಿಗೆ ಇಲ್ಲ ಎಂದು ಸ್ಫೋಟಕ ಮಾಹಿತಿ ನ್ಯೂಸ್ ನಲ್ಲಿ ಹೇಳಿಕೊಂಡಿದ್ದಾರೆ. ನೀವು ಹೇಳಿ ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12 ರಲ್ಲಿ ಯಾರು ವಿನ್ನರ್ ಆಗುತ್ತಾರೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ.